ತುಂಬಾ ದೊಡ್ಡ ಮಟ್ಟದಲ್ಲಿ ಜೋರಿತ್ತು. ಮತ್ತೆ ಮೂಲೆ ಮೂಲೆಯಿಂದ ಬರೋರು ಜನ ಇಲ್ಲಿ ಕಮ್ಮಿ ಸಿಗುತ್ತೆ ಎಲ್ಲ ಹೌದೌದು. ಲಾಸ್ಟ್ ವೀಕ್ ಮೈ ಸಿಸ್ಟರ್ ಆಲ್ಸೋ ಸೆಟ್ ಇಲ್ಲಿ ಇಲ್ವಾ ಇವಾಗ ತುಂಬಾ ಕಷ್ಟ ನನ್ಗೆ ಯಾವಾಗ್ಲೂ ಹೋಗಿ ತಗೊಳ್ಳೋದು. ಇದು ನೋಡಿದ್ರೆ ಖಾಲಿ ಖಾಲಿ ಆಗಿದೆ. ಇದ್ರೆ ಚೆನ್ನಾಗಿರೋದು ಅಂತ. ವಯಸ್ಸಾದ್ರು ತುಂಬಾ ಏಜ್ ಆದವ್ರಿಗೆ ಒಂದು ಅನುಕೂಲ ಆಗ್ಲಿ ಅನ್ನೋದ್ರಲ್ಲಿ ಈ ಸಾರ್ವಜನಿಕ ಇದು ಓಡಾಡೋ ಸ್ಥಳ ಇದು. ಹೌದು. ಹಾಗಾಗಿ ಅವ್ರಿಗಂತ ಅನುಕೂಲ ಮಾಡ್ತಾರೆ. ಆದ್ರೆ ನಡಿಯಕ್ ಜಾಗ ಇರಲ್ಲ ಅವಾಗ. ಸ್ವಲ್ಪ ಹೀಗೆ ಹೋಗ್ಬೇಕು. ಸ್ವಲ್ಪ ಬಿಟ್ಟು ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ ಮ್ಯಾಮ್, ಮೊದ್ಲಾಗಿ ನೀವು ರೋಡಲ್ಲಿ ಓಡಾಡ್ಬೇಕಾಗಿದ್ದೀವ, ಅದೇ ಓಡಾಡ್ತೀವಿ. ಆದ್ರೆ ಕೂಡ ಅದು ಅವ್ರಿಗೂ ಸ್ವಲ್ಪ ಲಾಸ್ ಅಲ್ವಾ ಪಾಪ. ಇದ್ರೆ ಸ್ವಲ್ಪ ಜಾಗ ಬಿಟ್ಟು ಅವ್ರು ಇಟ್ಕೋಬಹುದು. ಆ ಥರ ಇದ್ರೆ ಪರವಾಗಿಲ್ಲ. ಎಲ್ಲ ಗವರ್ಮೆಂಟ್ ಬೇಡ ಅಂದ್ರೆ ಅವ್ರು ಕೇಳಲೇಬೇಕು. ಪ್ರಾಪರ್ ಅಂಗಡಿ ತಗೊಳ್ಬೇಕು ಅವರು. ನಿಮ್ಗಂತಲ್ವಾ ಮ್ಯಾಮ್ ಅನುಕೂಲ ಮಾಡ್ಕೊಟ್ಟಿರೋದು, ಅದೇ ಫ್ರೀಯಾಗಿ ಓಡಾಡ್ಲಿ ಅಂತ. ಹೌದು, ಅದು ಚೆನ್ನಾಗಿದೆ. ಅವ್ರ ಹತ್ರ ಪರ್ಚೇಸ್ ಮಾಡೋಕ್ಕೆ ಈಗ ಅವರೇ ಇಲ್ಲ. ಎಲ್ಲಿಂದ ಬಂದ್ರಿ? ನಾವು ಇವಾಗ ವೈಟ್ ಫೀಲ್ಡ್ ಇಂದ ಬಂದಿದ್ದೀವಿ. ವೈಟ್ ಫೀಲ್ಡ್ ಇಂದ ಇಲ್ಲಿಗೆ ಹೌದು. ತಗೊಳ್ಳೋದಿಕ್ಕೆ ಹಾ, ಈಗ ಅವರೇ ಇಲ್ಲ. ಅವರೇ ಇಲ್ಲ. ಇಲ್ವಾ ನಿಮ್ಗೆ ಅವ್ರು ಇಲ್ಲ ತೆಗಿಸ್ಬಿಟ್ಟಿದ್ದಾರೆ? ಇದ್ರೆ ಕೂಡ ನಮಗಿಷ್ಟ ರೆಸ್ಟೋರೆಂಟ್ಸು ಮಲ್ಲೇಶ್ವರಂನಲ್ಲಿದೆ, ಟೈಮ್ ಪಾಸು ಎಲ್ಲ ಇಲ್ಲಿದೆ. ಅದಕ್ಕೆ ಬಂದರೆ ನಮ್ಮ ರೋಡ್ ಸೈಡ್ ವೆಂಡರ್ಸೇ ಇಲ್ಲ. ಅಲ್ಲ ಮ್ಯಾಮ್, ಯಾಕಂದ್ರೆ ವಯಸ್ಸಾದವ್ರಿಗೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತೈತೆ. ರೋಡ್ ಫುಟ್ಪಾತ್ ಕೂಡ ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ನೋಡ್ಕೊಂಡು ಹೋಗ್ತೀನಿ, ಭಯ ಎಲ್ಲಿ ಬಿದ್ಬಿಡ್ತೀನೋ ಅಂತ. ಚೆನ್ನಾಗೇ ಇದೆ. ಕೆಲವು ಕಡೆ ಚೆನ್ನಾಗಿಲ್ಲ ಆಡತ್ತೆ. ಅದಕ್ಕೆ ಚೆನ್ನಾಗಿದೆ ಕ್ಲಿಯರ್ ಆಗಿ. ಏನ್ ಹೇಳ್ತೀರಾ ಮ್ಯಾಮ್ ಕೃಷ್ಣ ಬೈರೇಗೌಡ ಸರ್ಗೆ? ಏನ್ ಹೇಳೋದು, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಅಷ್ಟೇ. ಹೌದಾ, ಅನುಕೂಲವಾಗಿದೆ. ಅವ್ರಿಗೆ ಸ್ವಲ್ಪ ಎಲ್ಲಾದ್ರೂ ಇಟ್ರೆ ಅಲ್ಲಿ ಹೋಗಿ ಅನುಕೂಲ. ಅದೇ ಎಲ್ಲ ಓಪನ್ ಗ್ರೌಂಡ್ ಇದ್ರೆ ಅವ್ರು ಅಲ್ಲಿ ಇಟ್ಕೋಬಹುದಲ್ಲ, ಎಕ್ಸಿಬಿಷನ್ ತರ. ನೀವೆಲ್ಲ ಸಾಮಾನ್ ತಗೊಳಕಂತಾನೆ? ಹೌದು, ಅಲ್ಲಿಂದ ಬಂದಿದ್ದೀವಿ. ನಿರಾಸೆ ಆಯ್ತು. ಎಲ್ಲ ಬರೀ ಪಾರ್ಕ್ ಓಡಾಡಕ್ಕೆ ಜಾಗ ಇಲ್ಲ ಇಲ್ಲಿ. ಆ ರೀತಿ ಮಾಡಿಟ್ಟಿದ್ರು. ಈಗ ಚೆನ್ನಾಗಿ ಮಾಡಿಸಿದಾರಪ್ಪ, ಓಕೆ ಅನ್ಸುತ್ತೆ. ಹಿಂಗಿದ್ರೆ ಮೊದಲು ರೋಡಲ್ಲಿ ಓಡಾಡ್ತಿದ್ರಿ? ರೋಡಲ್ಲಿ ಓಡಾಡ್ತಿದ್ದು, ಇಲ್ಲಿ ಓಡಾಡಕ್ಕೆ ಜಾಗ ಇರ್ತಿಲ್ಲಲ್ಲ ಪಬ್ಲಿಕ್ ಅಲ್ಲಿ. ಇವಾಗ ಬಿಡಿಸಿರೋದು ತುಂಬಾ ಒಳ್ಳೇದಾಯ್ತು. ನಾವು ವಯಸ್ಸಾದರು ಹೌದು, ಅವರಿಗೂ ಕಷ್ಟ. ರೋಡಲ್ಲಿ ಓಡಾಡ್ಬೇಕಾದ್ರೆ ಹೌದು, ಕೈಯಲ್ಲಿ ಇಟ್ಕೊಂಡು ಓಡಾಡ್ಬೇಕು. ಹೌದು, ಇವಾಗ ತುಂಬಾ ಫ್ರೀ ಇದೆ, ಚೆನ್ನಾಗಿ ಓಡಾಡ್ಬೋದು. ನಮ್ಗೆ ಅನ್ಯಾಯ ಆಗೋಯ್ತು ಅಂತಾರೆ ಅಂದ್ರೆ ಎಲ್ಲರ ಜಾಗ ಮಾಡ್ಕೋಬೇಕು. ಅವ್ರು ಎಲ್ಲ ಒಂದು ಒಗ್ಗಟ್ಟಾಗಿ ಒಂದ್ ಕಡೆ ಜಾಗ ಮಾಡ್ಕೊಂಡ್ರೆ ಅವ್ರಿಗೂ ವ್ಯಾಪಾರ ಆಗುತ್ತೆ, ಹೋಗೋರಿಗೆ ಓಡಾಡೋರಿಗೆ ಎಲ್ಲರಿಗೂ ತೊಂದರೆ ಆಗುತ್ತೆ, ವ್ಯಾಪಾರದವರಿಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಮೇಡಮ್ ಇಲ್ಲಿ ಎಂಡಿಂಗ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ವರೆಗೂ ಇತ್ತು. ಹೌದು 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 ಅಲ್ವಾ? ಇವಾಗ ಜಾಗ ಎಲ್ಲ ತೆರವು ಮಾಡದ್ಮೇಲೆ ಎಷ್ಟು ಚಂದ ಇದೆ ಅಲ್ವಾ ನೋಡೋದು? ತುಂಬಾ ಚೆನ್ನಾಗಿದೆ. ಓಡಾಡಕ್ಕೆ ಫ್ರೀಯಾಗಿ ಓಡಾಡ್ಬೋದು. ಚೆನ್ನಾಗಿದೆ, ಓಡಾಡ್ಬೋದು, ಫ್ರೀ ಇದೆ. ಬಡವ್ರು ಬಗ್ರು ಓಡಾಡಕ್ಕೆ, ವಯಸ್ಸಾದವರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಏನ್ ಹೇಳ್ತೀರಾ ಕೃಷ್ಣ ಬೈರೇಗೌಡ ಸರ್ಗೆ? ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗಿದೆ ಈಗ ರೋಡ್? ಯಾಕಂದ್ರೆ ಹಾಸ್ಪಿಟಲ್ ಫ್ರೀ ಆಗಿದೆ ಮೇಡಮ್. ಫ್ರೀ ಆಗಿದೆ. ಮೊದಲೇ ಆಗಿತ್ತು. ಮೊದಲ ಸ್ವಲ್ಪ ಹಿಂಸೆ ಆಗೋದು. ಓಡಾಡಕ್ ಆಗ್ತಿರ್ಲಿಲ್ಲ ಅಲ್ಲ? ಹೌದು ಮೇಡಮ್. ಇವಾಗ ಫ್ರೀ ನಿಂತ್ಕೋಬೋದಾ? ಮೊದಲಾಗಿ ರೋಡಾಗಿ ನಿಂತ್ಕೊಂಡ್ಬಿಡ್ತಿದ್ವಿ. ಹೌದು ಮೇಡಮ್. ಏನ್ ಹೇಳ್ತೀರಾ ಸರ್ಕಾರಕ್ಕೆ? ಇಷ್ಟು ದೊಡ್ಡ ಮಟ್ಟದ ಕಾರ್ಯ ಮಾಡಿದ್ದಾರೆ, ದೊಡ್ಡ ಮಟ್ಟದ ಒಳ್ಳೇದ್ ಮಾಡವ್ರೆ ಅಂತ ಇದು ಮಾಡಿ ಹೆಮ್ಮೆ ಪಡ್ತೀವಿ ಮೇಡಮ್.